ರಾಜ್ಯ ರಾಜಕೀಯದಲ್ಲಿ ಈ ಹೆಸರು ಬದಲಾವಣೆ ಸಂಘರ್ಷ ಮುಗಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಿರೋದನ್ನ ನಾವು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನಾನು ಮಾತ್ರ ರಾಜಭವನ ಅಂತಲೇ ಕರೆಯೋದು. ನಮ್ಮ ಸರ್ಕಾರದ ಅಭಿಪ್ರಾಯವನ್ನ ಕೇಳದೆ ಹೆಸರನ್ನ ಬದಲಾಯಿಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಹೆಸರು ಬದಲಾವಣೆಯನ್ನ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು. ರಾಜಭವನ್ ಚಲೋ ಮಾಡಿದ್ದೀವಿ, ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಾಗಿಲ್ಲ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜ್ಯ ರಾಜಕೀಯದಲ್ಲಿ ಈ ಹೆಸರು ಬದಲಾವಣೆ ಸಂಘರ್ಷ ಮುಗಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಿರೋದನ್ನ ನಾವು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನಾನು ಮಾತ್ರ ರಾಜಭವನ ಅಂತಲೇ ಕರೆಯೋದು. ನಮ್ಮ ಸರ್ಕಾರದ ಅಭಿಪ್ರಾಯವನ್ನ ಕೇಳದೆ ಹೆಸರನ್ನ ಬದಲಾಯಿಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಹೆಸರು ಬದಲಾವಣೆಯನ್ನ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು. ರಾಜಭವನ್ ಚಲೋ ಮಾಡಿದ್ದೀವಿ, ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಾಗಿಲ್ಲ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜ್ಯ ರಾಜಕೀಯದಲ್ಲಿ ಈ ಹೆಸರು ಬದಲಾವಣೆ ಸಂಘರ್ಷ ಮುಗಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಿರೋದನ್ನ ನಾವು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನಾನು ಮಾತ್ರ ರಾಜಭವನ ಅಂತಲೇ ಕರೆಯೋದು. ನಮ್ಮ ಸರ್ಕಾರದ ಅಭಿಪ್ರಾಯವನ್ನ ಕೇಳದೆ ಹೆಸರನ್ನ ಬದಲಾಯಿಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಹೆಸರು ಬದಲಾವಣೆಯನ್ನ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು. ರಾಜಭವನ್ ಚಲೋ ಮಾಡಿದ್ದೀವಿ, ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಾಗಿಲ್ಲ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜ್ಯ ರಾಜಕೀಯದಲ್ಲಿ ಈ ಹೆಸರು ಬದಲಾವಣೆ ಸಂಘರ್ಷ ಮುಗಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜಭವನಕ್ಕೆ ಲೋಕಭವನ ಅಂತ ಮರುನಾಮಕರಣ ಮಾಡಿರೋದನ್ನ ನಾವು ಸುತಾರಾಮ್ ಒಪ್ಪೋದೇ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನಾನು ಮಾತ್ರ ರಾಜಭವನ ಅಂತಲೇ ಕರೆಯೋದು. ನಮ್ಮ ಸರ್ಕಾರದ ಅಭಿಪ್ರಾಯವನ್ನ ಕೇಳದೆ ಹೆಸರನ್ನ ಬದಲಾಯಿಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಹೆಸರು ಬದಲಾವಣೆಯನ್ನ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈಗ ಅದನ್ನು ಬೇರೆ ಬದಲಾಯಿಸಿಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು.
ರಾಜಭವನ ಚಲೋ ಮಾಡಿದ್ದೀವಿ. ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಂಗಿಲ್ಲ. ಈಗ ಅದನ್ನ ಬೇರೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ ರಾಜಭವನ್